ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಸಾರಿ ಡ್ರಾಪಿಂಗ್ ಯಾವ ರೀತಿ ಮಾಡೋದು, ಅದರಲ್ಲೂ ಇಡೀ ಸೀರೆಯನ್ನು ನೆರಿಗೆಗಳನ್ನಾಗಿ ಮಾಡಿ ಯಾವ ರೀತಿ ಲಕ್ಷ್ಮಿಗೆ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋ ಅಂಥ ವೀಡಿಯೋಸ್ ನಿಮಗೆ ತಪ್ಪದೇ ರೀಚ್ ಆಗುತ್ತೆ. ಮೊದಲಿಗೆ ನಾನು ಒಂದು ಸೀರೆಯನ್ನು ತಗೊಂಡು ಪೂರ್ತಿ ನೆರಿಗೆಗಳನ್ನು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ನೆರಿಗೆಗಳನ್ನು ಸ್ವಲ್ಪ ಒಂದು 2 ಇಂಚಷ್ಟು ಹಿಡಿದು ಅಷ್ಟು ಅಗಲಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡಿಂಗನ್ನು ಮಾಡ್ತಾ ಬನ್ನಿ. ಎರಡು ಕೈಯಿಂದ ಹಿಡಿದು ನೆರಿಗೆಗಳನ್ನು ನೀಟಾಗಿ ಮಾಡ್ತಾ ಬಂದರೆ, ಅದರಲ್ಲೂ ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ತುಂಬಾ ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ನಿಮಗೆ ಟೇಬಲ್ ತುಂಬ ಅಗಲ ಇದ್ದರೆ ಅದರ ಮೇಲೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನೊಂದು 10 ನೆರಿಗೆಗಳಾದಮೇಲೆ 2 ಸೈಡಲ್ಲಿ ಕ್ಲಿಪ್ಗಳನ್ನು ಹಾಕ್ಕೊಂಡಿದ್ದೀನಿ. 10 ನೆರಿಗೆಗಳಾದಮೇಲೆ ಕ್ಲಿಪ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದರಿಂದ ನೀಟಾಗಿ ಸಾರಿ ನೆರಿಗೆ ನಿಲ್ಲುತ್ತೆ. ನಾವು ಆಮೇಲೆ ನೀಟಾಗಿ ದೇವಿಗೆ ಸಾರಿನ ಡ್ರ್ಯಾಪ್ ಮಾಡ್ಬೋದು. ಆದಷ್ಟು ಸಾಫ್ಟ್ ಸೀರೆ ಆದರೆ ತುಂಬಾ ನೀಟಾಗಿ ನಿಲ್ಲುತ್ತೆ. ನೋಡ್ತಾ ಇರ್ಬೋದು, ಪೂರ್ತಿ ಸೀರೆಯನ್ನು ನಾನು ಇದೇ ಥರ ನೆರಿಗೆಗಳನ್ನು ಮಾಡ್ತಾಯಿದ್ದೀನಿ. ಸೆರಗೇನು ನಾನಿಲ್ಲಿ ಸೆರಗಿಗೆ ಅಂತೇಳಿ ಬಿಡ್ತಾ ಇಲ್ಲ. ಸೆರಗು ಸಪ್ರೇಟ್ ಇದರದ್ದೇ ಬ್ಲೌಸ್ ಪೀಸ್ ಇರೋದ್ರಿಂದ ನಾನು ಅದನ್ನೇ ಸೆರಗನ್ನಾಗಿ ಮಾಡಿ ಅದನ್ನು ಪ್ಲೀಟ್ಸನ್ನು ಮಾಡಿ ದೇವಿಗೆ ಸೆರಗನ್ನು ಹಾಕ್ತೀನಿ. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಪೂರ್ತಿ ಇಡೀ ಸಾರಿಯನ್ನು ನಾನು ನೆರಿಗೆಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಪ್ಲೀಟ್ಸ್ ಬಂದಿದೆ ಇದರಿಂದ ನಮಗೆ ತುಂಬ ನೀಟಾಗಿ ನೆರಿಗೆಗಳು ತುಂಬ ಬರೋ ಥರ ಪ್ಲೀಟ್ಸನ್ನು ನಾವು ಮಾಡಿ ಸ್ಪ್ರೆಡ್ ಮಾಡಿ ಲಕ್ಷ್ಮಿ ತುಂಬ ಮುದ್ದಾಗಿ ಕಾಣುವಂತೆ ಡೆಕೋರೇಷನ್ ಮಾಡ್ಬೋದು. ಈಗ ಕಂಪ್ಲೀಟ್ ಸೀರೆನ ನೆರಿಗೆ ಮಾಡಿ ಆಗಿದೆ. ಇವಾಗ ಕಂಪ್ಲೀಟ್ ಪ್ಲೀಟ್ಸ್ಗಳನ್ನು ಮಾಡಿ ಕ್ಲಿಪ್ ಹಾಕಿ ರೆಡಿ ಆಗಿದೆ. ನೋಡಿ, ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಬ್ಲೌಸ್ ಪೀಸನ್ನು ನೆರಿಗೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಬ್ಲೌಸ್ ಪೀಸನ್ನು ನೀಟಾಗಿ ಒಂದು ಬಾರ್ಡರ್ ಎಷ್ಟಿದೆಯೋ ಅಷ್ಟು ನಾವು ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ನಾವು ಡೆಕೋರೇಷನನ್ನು ಈಸಿಯಾಗಿ ಮಾಡ್ಬೋದು. ಈಗ ನಾನು ಎಲ್ಲನೂ ರೆಡಿ ಮಾಡಿದ್ದಾಗಿದೆ. ಯಾವ ರೀತಿ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಿಮಗೆ ಸಪ್ರೇಟ್ ಬ್ಲೌಸ್ ಪೀಸ್ ಇಲ್ಲ ಅಂದರೆ ಸೀರೆಯಲ್ಲೇ ಒಂದು ಸ್ವಲ್ಪ ಜಾಗ ಬಿಟ್ಟು ಅದರಲ್ಲೇ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇವಾಗ ಅಂಗಡಿಯಲ್ಲೆಲ್ಲ ಸಪ್ರೇಟಾಗಿ ಬ್ಲೌಸ್ ಪೀಸ್ಗಳು ತುಂಬಾ ಗ್ರ್ಯಾಂಡಾಗಿರುವಂಥದ್ದೆಲ್ಲ ಸಿಗುತ್ತೆ. ಅದನ್ನು ತಂದು ಕೂಡ ನೀವು ಮ್ಯಾಚಿಂಗ್ ಬ್ಲೌಸನ್ನು ತಂದು ಮಾಡ್ಕೊಳ್ಬೋದು. ಈಗ ನಾನು ಟೇಬಲ್ ಮೇಲೆ ಒಂದು ಮಣೆನ ಹಾಕಿ ಅದರ ಮೇಲ್ಗಡೆ ಒಂದು ವೈಟ್ ಟವಲನ್ನು ಹಾಕ್ತಾಯಿದ್ದೀನಿ, ಕವರ್ ಮಾಡ್ತಾಯಿದ್ದೀನಿ. ಇದರಿಂದ ನೀಟಾಗಿ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ತೋಪನ್ನು ಇಡ್ತಾಯಿದ್ದೀನಿ, ನಾನು ಸ್ಟೀಲ್ ತೋಪನ್ನು ಇಡ್ತಾಯಿದ್ದೀನಿ. ಅದರ ಮೇಲ್ಗಡೆ ಒಂದು ಸಣ್ಣ ಬಿಂದಿಗೆಯನ್ನು ಇಡ್ತಾಯಿದ್ದೀನಿ. ತೋಪನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೀಟ್ಸ್ಗಳನ್ನು ನಾವು ಸ್ಪ್ರೆಡ್ ಮಾಡಿದಾಗ ತುಂಬ ಅಗಲವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಕೋಲನ್ನು ಕೂಡ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾವು ಸೀರೆಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಈ ರೀತಿ ನಾವು ಮುಂದ್ಗಡೆಯಿಂದ ಹಿಂದ್ಗಡೆ ಪಾತ್ರೆಗೆ ತರಬೇಕು. ನನ್ನ ಹತ್ರ ಬಿಂದಿಗೆ ಸಣ್ಣ ಸೈಜಿದ್ದು ಇರಲಿಲ್ಲ. ನಿಮ್ಮ ಹತ್ರ ಬಿಂದಿಗೆ ಇದ್ದರೆ ಬಿಂದಿಗೆಯನ್ನು ಇಟ್ಕೊಳ್ಬೋದು. ಹಾಗಾಗಿ ನಾನು ಈ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಈಗ ನಾನು ಟೈಟಾಗಿ ಒಂದು ಕಾಟನ್ ಥ್ರೆಡ್ಡಿಂದ ಅಥವಾ ಕಾಟನ್ ಬಟ್ಟೆ ದಾರದಿಂದ ನಾವು ಅದನ್ನು ನೀಟಾಗಿ ಕಟ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಾವು ಕ್ಲಿಪ್ಸನ್ನು ರಿಮೂವ್ ಮಾಡಬೇಕು. ನೀಟಾಗಿ ಕಟ್ಕೊಂಡಾದಮೇಲೆ ಬಿಂದಿಗೆ ಸುತ್ತ ಕಟ್ಕೊಂಡಾದಮೇಲೆ ಈಗ ನಾನು ಪ್ಲೀಟ್ಸನ್ನು ನಿಧಾನವಾಗಿ 1 by 1 ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ 1 by 1 ನಿಧಾನವಾಗಿ ಸ್ಪ್ರೆಡ್ ಮಾಡಬೇಕು. ನೆರಿಗೆ ಏನಾದರೂ ಒಂದು ಸ್ವಲ್ಪ ಫೋಲ್ಡ್ ಆಗಿದ್ದರೂ ಅದನ್ನು ನೀಟಾಗಿ ಸರಿ ಮಾಡಿಕೊಂಡು ನಿಧಾನವಾಗಿ ರೌಂಡ್ ಆಫ್ ನಾವು ಹಿಂದ್ಗಡೆಗೆ ಬರುವಂಥದ್ದು, ಲೆಫ್ಟ್ ಸೈಡಿದ್ದು ಲೆಫ್ಟ್ ಸೈಡು, ರೈಟ್ ಸೈಡಿದ್ದು ರೈಟ್ ಸೈಡ್ ಬರೋ ಥರ ನೆರಿಗೆಗಳನ್ನು ಸ್ಪ್ರೆಡ್ ಮಾಡಬೇಕು. ಮಿಡ್ಲಿಗೆ ಸರಿ ಬರೋ ಥರ ನೋಡಿಕೊಂಡು ನೆರಿಗೆಗಳನ್ನು ನಾವು ಸರಿಯಾಗಿ ಸ್ಟ್ರೈಟ್ ಮಾಡಬೇಕು. ಈಗ ನಾನಿಲ್ಲಿ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು.
ಹಾಗೆ ಆದಷ್ಟು ನಾವು ನೆರಿಗೆಗಳನ್ನು ಮಾಡಿದ್ದು ನೀಟಾಗಿ ಕಾಣಬೇಕು ಅಂತ ಇದ್ದರೆ ಈ ರೀತಿ ನೆರಿಗೆಯನ್ನು ಮಾಡಿ ಸೀರೆ ಅಲಂಕಾರ ಮಾಡಬೇಕಾದ್ರೆ ಆದಷ್ಟು ನಾವು ಮಣೆಯನ್ನು ಒಂದು ಸ್ವಲ್ಪ ಮುಂದೆ ಇಟ್ಟರೆ ಸೀರೆ ಬಾರ್ಡರ್ ಏನಿದೆ ಅದು ಕೆಳಗಡೆ ನೀಟಾಗಿ ನಿಲ್ಲುತ್ತೆ. ಈ ರೀತಿ ಟೇಬಲ್ ಮೇಲೆ ಇಟ್ಟರೆ ನಮಗೆ ಅದು ಅಷ್ಟು ನೀಟಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ನಾನು ಹಾಗೆ ಮೇಲ್ಗಡೆ ಇಟ್ಟಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು ಸೀರೆ ಸೆರಗೆಲ್ಲ ನೀಟಾಗಿ ನಿಲ್ತಾ ಇರಲಿಲ್ಲ. ಹಾಗಾಗಿ ಮಣೆನ ಮುಂದೆ ಒಂದು ಸ್ವಲ್ಪ ಇಡಬೇಕಾಯಿತು. ಹಾಗೆ ಮಿಡ್ಲಿದ್ದು ಬಾರ್ಡರ್ ಎರಡೂ ಕಡೆ ಸೇಮ್ ಬರೋ ಥರ ನಾವು ಇಟ್ಕೊಂಡು ಅಲ್ಲಿ ನಾವು ಪಿನ್ನನ್ನು ಸೆಕ್ಯೂರ್ ಮಾಡಬೇಕು. ಅದಾದಮೇಲೆ ಒಂದು ಹಕ್ಕಿಯ ಶೇಪ್ ಬರೋ ಥರ ನಾವು ಕೆಳಗಡೆ ಒಂದು ಪಿನ್ ಮಾಡಬೇಕಾಗುತ್ತೆ. ಇದರಿಂದ ನೀಟಾಗಿ ಕಾಣುತ್ತೆ ಮಿಡ್ಲ್ ಶೇಪು. ನೋಡಿ ಈ ರೀತಿ ಒಂದು ಹಕ್ಕಿಯ ರೆಕ್ಕೆ ಹೇಗಿರುತ್ತೆ ಆ ರೀತಿ ನಾವು ನೀಟಾಗಿ ಅದನ್ನು ಪಿನ್ನಲ್ಲಿ ಸೆಕ್ಯೂರನ್ನು ಮಾಡಬೇಕಾಗುತ್ತೆ. ಉಳಿದಂತೆ ಎಲ್ಲ ಪ್ಲೀಟ್ಸನ್ನು ನೀಟಾಗಿ ನಾವು ಆ ಕಡೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂಚೂರು ಡಿಫ್ರೆನ್ಸ್ ಅನಿಸಿದರೆ ಅಲ್ಲೇ ಸರಿ ಮಾಡ್ಕೊಳ್ಬೋದು. ಪ್ಲೀಟ್ಸನ್ನು ಈ ರೀತಿ ಎರಡು ಕಡೆ ಮಿಡ್ಲ್ ಪ್ಲೀಟ್ಸನ್ನು ನಾವು ಪಿನ್ನಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮತ್ತು ಹಿಂದ್ಗಡೆ ಏನಾದರೂ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಉಳಿದಿದ್ರು ಸರಿ ಮಾಡ್ಕೊಳ್ಬೋದು. ಈಗ ಆಲ್ಮೋಸ್ಟ್ ನಾವೀಗ ಪೂರ್ತಿ ಸ್ಯಾರಿಯಿಂದ ನಾವು ಕಂಪ್ಲೀಟಾಗಿ ಒಂದು ಡೆಕೋರೇಷನನ್ನು ಮಾಡಿದ್ದಾಗಿದೆ. ಇನ್ನು ಸೆರಗಿನಿಂದ ನಾವು ಮೇಲ್ಗಡೆ ಕಳಶಕ್ಕೆ ಅಂದರೆ ಮೇಲ್ಗಡೆ ಪಾತ್ರೆಗೆ ನಾವು ಸೆರಗನ್ನು ಹಾಕಬೇಕಾಗುತ್ತೆ. ಸ್ಯಾರಿ ಯಾವುದೇ ಆದರೂ ಕೂಡ ಅಷ್ಟೇ ಅಲಂಕಾರ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಲಕ್ಷ್ಮಿ ನಾವು ಉಡಿಸೋ ಅಂಥ ರೀತಿ ಇರ್ಬೋದು, ಅದು ನೀಟಾಗಿ ಇರಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಬ್ಲೌಸ್ ಪೀಸ್ನಿಂದ ನೆರಿಗೆ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ನಾನಿವಾಗ ವಿ ಶೇಪ್ ಬರೋ ಥರ ಇದನ್ನು ಫೋಲ್ಡ್ ಮಾಡಿ ಎರಡು ಬ್ಯಾಕ್ ಸೈಡಲ್ಲಿ ಹೋಗೋ ಥರ ಹಾಕ್ತಾಯಿದ್ದೀನಿ. ಹಾಗೆ ಕ್ಲಿಪ್ಸನ್ನು ರಿಮೂವ್ ಮಾಡಿ ಮುಂದ್ಗಡೆ ಮಿಡ್ಲಲ್ಲಿ ಒಂದು ಸ್ವಲ್ಪ ಪಿನ್ನಿಂದ ಸೆಕ್ಯೂರ್ ಮಾಡಬೇಕು. ನಾವು ಪಾತ್ರೆ ಕಾಣದೇ ಇರೋ ಥರ ಸೆಕ್ಯೂರ್ ಮಾಡಿದರೆ ಆಯಿತು. ಹಾಗೆ ವಿ ಶೇಪ್ ಬರೋದಕ್ಕೆ ಮತ್ತೊಂದು ಕ್ಲಿಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಪಿನ್ ಹಾಕಿದ ಮೇಲೆ ನಾವು ಕ್ಲಿಪ್ಪನ್ನು ರಿಮೂವ್ ಮಾಡಿ ಅದಾದಮೇಲೆ ನಾವಿಲ್ಲಿ ಸೊಂಟ ಪಟ್ಟಿಯನ್ನು ಕಟ್ಕೊಳ್ಬೇಕಾಗುತ್ತೆ. ಪಿನ್ ಹಾಕದೇ ಇದ್ದರೂ ಕೂಡ ಸೊಂಟ ಪಟ್ಟಿಯನ್ನು ಕಟ್ಬೋದು, ಅದು ಕೂಡ ನೀಟಾಗಿ ಕಾಣುತ್ತೆ. ಅದಾದಮೇಲೆ ನಾವು ದೇವಿಗೆ ಯಾವುದೇ ಒಂದು ಒಡವೆಗಳನ್ನು ಏನು ಮಾಡಿಸಿದ್ದು ಇರ್ಬೋದು ಅಥವಾ ನಿಮ್ಮ ಒಡವೆಗಳನ್ನು ಯೂಸ್ ಮಾಡೋದಾದರೆ ಅದನ್ನು ವಾಶ್ ಮಾಡಿ ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಕಳಶಕ್ಕೆ ನಾನು ತೆಂಗಿನಕಾಯಿ ಮತ್ತು ಅದಕ್ಕೆ ನೀವು ಪೂಜೆ ಮಾಡೋದು ಏನೇನು ಹಾಕಬೇಕಂತ ಇರುತ್ತೆ ನಿಮ್ಮ ಶಾಸ್ತ್ರದ ಪ್ರಕಾರವಾಗಿ ಹಾಕ್ಕೊಳ್ಬೋದು. ಅರಿಶಿನ, ಕುಂಕುಮ, ಅಕ್ಕಿ ಅಥವಾ ವೀಳ್ಯದೆಲೆ, ಅಡಿಕೆ ಇದೆಲ್ಲ ಹಾಕ್ಕೊಳ್ಬೋದು. ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಾವು ಮುಖವಾಡನ್ನು ಹಾಕಿ ಹಾಗೆ ಜಡೆಬಿಲೆಯನ್ನು ಹಾಕಿದರೆ ಲಕ್ಷ್ಮಿ ಅಲಂಕಾರ ಕಂಪ್ಲೀಟ್ ಆಯಿತು. ಮತ್ತು ಹೂವಿನ ಹಾರ ಏನೇ ಇದ್ದರೂ ಕೂಡ ಹಾಕ್ಕೊಳ್ಬೋದು. ನೋಡಿ ಅಲಂಕಾರ ಕಂಪ್ಲೀಟ್ ಆಗಿದೆ. ಈ ಒಂದು ಲಕ್ಷ್ಮಿ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.